ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ? ನೋಡಿ ನಮ್ಮ ಮಕ್ಕಳು ಸ್ಕೂಲಲ್ಲಿ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಅಂತಂದರೆ ಅವ್ರಿಗಿನ್ನ ಜಾಸ್ತಿ ತಲೆನೋವು ನಮಗೆ ಬರೋದು. ಯಾಕೆಂದರೆ ಪೇರೆಂಟ್ಸ್ ಮಾಡಬೇಕು, ಮಕ್ಳ ಕೈಲಿ ಎಲ್ಲಿ ಮಾಡೋಕ್ಕಾಗುತ್ತೆ ಅಲ್ವಾ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಅಟ್ಲೀಸ್ಟ್ ಫಿಫ್ತ್ವರೆಗಾದರೂ ನಾವೇ ಮಾಡಿಕೊಡ್ಬೇಕು. ಯಾವ್ದಾರು ಪ್ರಾಜೆಕ್ಟ್ ಕೊಟ್ಟರು ಅಂತಂದರೆ ನಮಗೆ ಹೋಮ್ವರ್ಕ್ ಕೊಟ್ಟಂಗೆ ಲೆಕ್ಕ. ಈಗ ನೋಡಿ ನನ್ನ ಮಗಳಿಗೆ LKG ಅವಳಿಗೆ ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಬರಬೇಕಂತ ಟಾಸ್ಕ್ ಕೊಟ್ಟಿದ್ರು. ನಾನು ಅವಳಿಗೆ ಈಸಿಯಾಗಿ ತುಂಬ ಚೆನ್ನಾಗಿ ಕಾಣೋಂಥದ್ದು ಒಂದು ಫಾರ್ಮ್ ಹೌಸ್ ಮಾಡಿಕೊಟ್ಟಿದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ಕೊಂಡಿರೋದು ಸುಮಾರು ಮೆಟೀರಿಯಲ್ ಎಲ್ಲ ಸೊಪ್ಪು, ಗಿಡ, ಎಲೆ, ಅದ್ರದ್ದು ಹುಲ್ಲು, ಬಳ್ಳಿ ಅಂಥವೆಲ್ಲ ತೊಗೊಂಡು ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈ ಒಳಗಡೆ ನೆಟ್ಟಿರೋ ಗಿಡಗಳು, ತೆಂಗಿನ ಮರದ ಥರ ಎಲ್ಲ ಕಾಣ್ತಾ ಇದೆಯಲ್ಲ, ಅದೆಲ್ಲ ಒಂದೊಂದು ಪ್ಯಾಕೆಟಲ್ಲಿ ಬರುತ್ತೆ. ಹಸು, ನಾಯಿ, ಕೋಳಿ ಅಂಥವೆಲ್ಲ ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಕೇಳಿದ್ರೆ ಸಿಗುತ್ತೆ, ಬುಕ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ಆಮೇಲೆ ಈ ಮನೇನ ಅಷ್ಟೇ ನಾನು ಇದರಲ್ಲಿ ಮಾಡ್ಕೊಂಡಿದ್ದೀನಿ, ಥರ್ಮಾಕೋಲಲ್ಲಿ. ಫಸ್ಟು ಕೆಳಗಡೆ ಪ್ಲ್ಯಾಟ್ಫಾರ್ಮ್ ಥರ್ಮಾಕೋಲ್ 2 ಶೀಟ್ ಅಂಟಿಸಿ, ಹಿಂದ್ಗಡೆಗೆ 2 ಥರ್ಮಾಕೋಲ್ ಶೀಟ್ ಅಂಟಿಸ್ಬಿಟ್ಟು ಅದ್ರ ಮೇಲೆ ಹಾಕಿ ಚಿತ್ರ ಕಾಣ್ತಿದೆಯಲ್ಲ ಅದನ್ನು ನಾನು KG ಕಾರ್ಡ್ಬೋರ್ಡಲ್ಲಿ ನಾನೇ ಡ್ರಾ ಮಾಡ್ಬಿಟ್ಟು ಪೇಂಟ್ ಮಾಡಿಬಿಟ್ಟು ವಾಟರ್ ಪೇಂಟಲ್ಲಿ ಮಾಡಿರೋದು. ಮತ್ತು ಹಸುಗೆ ಹುಲ್ಲು ಅದೆಲ್ಲನೂ ರಿಯಲ್ ಹುಲ್ಲನ್ನೇ ಒಣಗಿಸಿ ಅದನ್ನು ಒಂದು ಕಟ್ ಥರ ಮಾಡಿ ಹಾಕಿದ್ದೀನಿ. ಈ ಮನೆಗೆ ರೂಫ್ ಯೂಸ್ ಮಾಡಿರೋದು. ನಾವು ಈ ಹಾರ್ಡ್ವೇರ್ ಅಂಗಡಿಲೆಲ್ಲ ಹೋಗಿ ಕೇಳಿದ್ರೆ ಅವರು ವೇಸ್ಟ್ ಶೋ ಪೀಸ್ಗೆ ಅಂತ ಇಟ್ಟಿರೋವಂಥ ಇಂಥವೆಲ್ಲ ಕೊಡ್ತಾರೆ ಕೇಳಿದರೆ. ಅದನ್ನು ತೊಗೊಬಂದು ಮಾಡಿದ್ದೀನಿ. ಆದಷ್ಟು KG ಕಾರ್ಡ್ಬೋರ್ಡು ಮತ್ತು ಥರ್ಮಾಕೋಲ್ನೇ ಪೇಂಟ್ ಮಾಡಿ ಈ ರೀತಿ ಕ್ರಿಯೇಟ್ ಮಾಡಿದ್ದೀನಿ. ನೋಡಿ ಆ ಬಾವಿ ಅವೆಲ್ಲನೂ KG ಕಾರ್ಡ್ಬೋರ್ಡಲ್ಲಿ ಮಾಡಿ ಥರ್ಮಾಕೋಲಲ್ಲಿ ಅಂಟಿಸಿರೋದು. ನೋಡಿ ಅದರೊಳಗಡೆ ಡಕ್ ಇದೆ, ವಾಟರ್ ಪೋಲ್ ಇದೆ, ಎಲ್ಲ ಇದೆ. ಒಂಥರ ತುಂಬ ಚೆನ್ನಾಗಿದೆ. ಮತ್ತು ಅಲ್ಲಿ ನೋಡಿ ವೈಂಡ್ ಮಿಲ್ ಇದೆ, ಅದು ಸಹ ಒಂದು ನ್ಯಾಚುರಲಾಗಿ ಕಾಣೋಕ್ಕೂ ಒಂದು ಖುಷಿಯಾಗುತ್ತೆ ನೋಡೋಕ್ಕೆ. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ಕಾಂಪೌಂಡ್ನ ಐಸ್ ಕ್ರೀಮ್ ಸ್ಟಿಕ್ ಯೂಸ್ ಮಾಡಿಕೊಂಡು ಅದ್ರ ಗೇಟ್ನ ಪೊರಕೆ ಕಡ್ಡಿನ ಕಟ್ ಮಾಡಿಬಿಟ್ಟು ಅಂಟಿಸಿ ಮಾಡಿದ್ದೀನಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು, ಏನೋ ಒಂಥರ ಫೀಲ್ ಆಗ್ತಾಯಿತ್ತು. ಮತ್ತು ಒಳಗಡೆ ಗಾರ್ಡನ್ ಕಾಣ್ತಾ ಇದೆಯಲ್ಲ, ಅದೆಲ್ಲ ನಾನು ಡ್ರಾ ಮಾಡ್ಕೊಂಡಿರೋದು. ಅದನ್ನು ಸ್ಕೆಚ್ ಪೆನ್ನು ಮತ್ತು ಇದರಲ್ಲಿ ವಾಟರ್ ಪೇಂಟಲ್ಲೇ ಡ್ರಾ ಮಾಡ್ಕೊಂಡಿರೋದು. ಅದರೊಳಗಡೆ ಅಂಟಿಸಿರೋ ಕಡ್ಡಿ ಎಲ್ಲನೂ ಸಹ ನಾನು ತೆಂಗಿನ ಕಡ್ಡಿಲೇ ಹಾಕಿ ಮಾಡಿರೋದು. ಈ ಕೋಳಿ, ಈ ಪ್ರಾಣಿ ಎಲ್ಲ ನ್ಯಾಚುರಲ್ಲಾಗಿ ಕಾಣೋ ಥರ ತೊಗೊಂಡು ಬಂದು ಅಂಟಿಸಿ ಮಾಡಿದ್ದೀನಿ. ಅದಕ್ಕೆ ಹಾಕಿರೋ ಭತ್ತ ಅವೆಲ್ಲನೂ ತುಂಬ ಚೆನ್ನಾಗಿದೆ. ನನ್ನ ಚಿಕ್ಕ ಮಗಳು, ಇನ್ನೂ ಸಣ್ಣ ಮಗು ಇದ್ಲು ಆವಾಗ ಇದನ್ನು ಮಾಡಬೇಕಾದ್ರೆ. ಅದು ರಾತ್ರಿ ಹೊತ್ತು ಒಂದು 2 hours ಕೂತ್ಕೊಂಡು ಮಾಡ್ತಾಯಿದ್ದೆ. ಬೆಳಗ್ಗೆಲ್ಲ ಡ್ಯೂಟಿಗೆ ಹೋಗೋದು, ರಾತ್ರಿ ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ಪ್ರಾಜೆಕ್ಟ್ ಮಾಡೋದು. ಒಂದು 15 ದಿನ ತೊಗೊಂಡಿದ್ದೀನಿ ಇಷ್ಟು ಮಾಡೋದಕ್ಕೆ. ಮನೇಲಿರೋರು ಫ್ರೀ ಆಗಿರೋರು ಒಂದು 2-3 ಡೇಸಲ್ಲೇ ಮಾಡಿ ಮುಗಿಸ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್